ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್. ಇವತ್ತು ನಾನು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಹೇಳ್ದಂಗೆ ನನ್ನ ಫ್ರೆಂಡ್ ಮದುವೆ ಇತ್ತು, ಅದು ಇವತ್ತು ನೈಟ್ ರಿಸೆಪ್ಷನಿಗೆ ಹೋಗ್ತಾಯಿದ್ವಿ. ಹಾಗಾಗಿ ವ್ಲಾಗ್ ಮಾಡೋಣ ಅಂತ ಇವಾಗ ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ತಲೆಗೆ ಎಣ್ಣೆ ಹಾಕಿದ್ದೆ, ಅದಕ್ಕೆ ಇವಾಗ ಸಂಜೆ ಸ್ನಾನ ಮಾಡಿದ್ದೀನಿ. ಫ್ರೆಂಡ್ಸ್, ರೆಡಿ ಆಗೋಕ್ಕಿಂತ ಮುಂಚೆ ಇನ್ನೂ ದೀಪಕ್ ಮಲಗಿದ್ದಾರೆ. ಸೊ ಅವರಿಗೆ ಟೀ ಏನಾದರೂ ಮಾಡಿಕೊಟ್ಬಿಟ್ಟು ಆಮೇಲಿಂದ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನು ನೋಡ್ಕೊಂಡೇ ಇರಲಿಲ್ಲ, ಹಾಲು ಖಾಲಿ ಆಗಿಬಿಟ್ಟಿತ್ತು. ನಮ್ಮ ಕೆಳಗಡೆ ಮನೆಯೇ ಅಂಗಡಿ ಇರೋದು, ಓನರ್ದೇನೆ. ಸೊ ಅಲ್ಲಿಂದ ಹಾಲು ತೊಗೊಬಂದಿದ್ದೀನಿ. ಇವಾಗ ಪಾಪ ದೀಪಕ್ ಅವ್ರಿಗೆ ಟೀ ಮಾಡಿಕೊಡೋಣ ಅಂತ. ಗೊತ್ತಿಲ್ಲ ಫ್ರೆಂಡ್ಸ್, ಅವ್ರಿಗೆ ಹೆಂಗೆ ಜ್ವರ ಬಂತು ಅಂತ. ಅವ್ರಿಗೆ ಅಷ್ಟಾಗಿ ಜ್ವರ ಹಂಗೆಲ್ಲ ಬರಲ್ಲ, ಬಟ್ ಏನೋ ಗೊತ್ತಿಲ್ಲ, ತುಂಬ ಜ್ವರ ಬಂದ್ಬಿಟ್ಟಿದೆ. ಅದು ಏನು ಮಾಡೋದು ಹೋಯ್ತಾನೇ ಇಲ್ಲ. ನೋಡೋಣ, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ನೋಡಿಬಿಟ್ಟು ಮದುವೆಗೆ ಹೋಗೋದಾ ಬೇಡವಾ ಅಂತ ಡಿಸೈಡ್ ಮಾಡಬೇಕು ಇವಾಗ. ಹೇಗೆಂದರೆ ಅವರಿಗೂ ಜ್ವರ ಇದೆ, ಹೆಂಗೆ ಮಾಡೋದು ಗೊತ್ತಿಲ್ಲ. ನೋಡ್ತೀನಿ, ಫಸ್ಟ್ ಟೀ ಮಾಡಿಬಿಟ್ಟು ಹೇಳಿಸ್ಬಿಟ್ಟು ಆಮೇಲಿಂದ ಕೇಳ್ತೀನಿ ಹೋಗೋಣವಾ ಬೇಡವಾ ಅಂತ. ಹೋಗೋಣ ಅಂದರೆ ರೆಡಿ ಆಗ್ತೀನಿ, ಬೇಡ ಅಂದರೆ ಬೇಡ. ನೋಡಿ, ಇವಾಗ ಟೀ ಆಗ್ತಿದೆ, ಅದಾದಮೇಲೆ ಕುಡಿಬೇಕು ಇವಾಗ ಅಷ್ಟೆ. ಸೊ ಫ್ರೆಂಡ್ಸ್, ಟೀ ಆಯಿತು. ಇವಾಗ ದೀಪಕ್ ಅವ್ರು ನೇಳ್ಸೋಣ ಅಂದ್ಕೊಂಡೆ, ಅವರೇ ಎದ್ಬಿಟ್ಟವ್ರಿ. ಟೀ ತಗೊಳ್ಳಿ, ನಂದು ತರ್ತೀನಿ. ನನಗೂ ಯಾಕೋ ಇವತ್ತು ಕುಡಿಬೇಕು ಅನಿಸ್ತೈತೆ ಫ್ರೆಂಡ್ಸ್, ಅದಕ್ಕೆ ನಾನು ಮಾಡ್ಕೊಂಡಿದ್ದೀನಿ ಟೀ. ಫ್ರೆಂಡ್ಸ್, ಇವಾಗ ಮದುವೆಗೆ ಹೋಗ್ಬೇಕು ಅಂತ ಅಂತೂ ಇಂತೂ ಡಿಸೈಡ್ ಮಾಡಿದ್ವಿ. ಸೊ ಇವಾಗ 6 ಗಂಟೆ ಆಯಿತು. ರೆಡಿ ಆಗೋಕ್ಕಿಂತ ಮುಂಚೆ ದೇವರಿಗೆ ದೀಪ ಹಚ್ಬಿಟ್ಟು ಆಮೇಲಿಂದ ರೆಡಿ ಆಗೋಣ ಅಂತ ಇದು ಮಾಡಿದ್ದೀನಿ. ಇವಾಗ ದೇವರಿಗೆ ದೀಪ ಹಚ್ಬಿಡೋಣ, ಅದಾದಮೇಲೆ ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ. ಫ್ರೆಂಡ್ಸ್, ಇವಾಗ ಪೂಜೆ ಎಲ್ಲ ಆಯಿತು. ಇವಾಗ ರೆಡಿ ಆಗೋಕ್ಕೆ ಹೋಗೋಣ ಬನ್ನಿ. ರೆಡಿ ಆಯ್ತೀನಿ. ಅದಾದಮೇಲೆ ಹೇಗೆ ಕಾಣಿಸ್ತಿದೆ ಡ್ರೆಸ್ಸು ಅಂತ ನೀವು ಕಮೆಂಟ್ ಮಾಡಿ, ಸರಿನಾ? ಡ್ರೆಸ್ ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಸಿಕ್ಕು ಇದೆಲ್ಲ ಕೂದಲು ಅದನ್ನು ಸ್ವಲ್ಪ ಒದ್ದೆ ಇದ್ದಾಗಲೇ ತೆಗೆದುಬಿಡ್ತೀನಿ, ಇಲ್ಲಾಂದರೆ ಆಮೇಲಿಂದ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ನನ್ನ ಕೂದಲು. ಸೊ ಇವಾಗ ಫಸ್ಟು ಸಿಕ್ಕನ್ನ ತೆಗೆದುಬಿಟ್ಟು ಆಮೇಲಿಂದ ಡ್ರೆಸ್ ಹಾಕ್ಕೊಳ್ಳೋಣ. ಸಿಕ್ ಬಿಡ್ಸೋಕ್ಕೆ ಈ ಥರ ದಪ್ಪು ಬಚಾಣಿಗೆ ತೊಗೋತೀನಿ, ಯಾಕೆಂದರೆ ಇದರಲ್ಲಿ ಜಾಸ್ತಿ ಕೂದಲು ಏನೂ ಹೋಗಲ್ಲ. ಸೊ ಹಾಗಾಗಿ ಸ್ವಲ್ಪ ಈ ಥರ ಮಾಡಿದ್ರೆ ಸಾಕು. ಫ್ರೆಂಡ್ಸ್, ಇವಾಗ ಸಿಕ್ಕು ಬಿಡಿಸಿದ್ದೀನಿ ಕೂದಲು. ಸೊ ಫ್ರೆಂಡ್ಸ್, ದೀಪಕ್ ಯಾವ ಬಟ್ಟೆ ಹಾಕೋತವ್ರೆ ಅಂತ ತೋರಿಸ್ತೀನಿ ರೀ. ಈ ಪ್ಯಾಂಟು ಇದೇನು ಟ್ಯಾಗು ತೆಗ್ದಿಲ್ಲ, ಇದು ಹೊಸದು. ನಾವು ಬ್ಯಾಂಗ್ಳೂರಿಗೆ ಹೋಗಿದ್ವಿ, ಚಿಕ್ಕಪೇಟೆ ತೊಗೊಂಡಿದ್ದು. ಸೊ ಈ ಪ್ಯಾಂಟು ಮತ್ತು ಝೂಡಿಯೋದು ಈ ಶರ್ಟು ಬ್ಲ್ಯಾಕ್, ಅವರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಶರ್ಟು ತಗೊಟ್ಟೆ. ಸೊ ಇದೆರಡನ್ನ ಇವತ್ತು ಅವ್ರು ಹಾಕೋತಾ ಇರೋದು. ಸೊ ಹಾಕೊಂಡ್ಮೇಲೆ ಹೆಂಗೆ ಕಾಣಿಸ್ತಾರೆ ಅಂತ ತೋರಿಸ್ತೀನಿ. ಸೊ ಇದು ನನ್ನ ಡ್ರೆಸ್ಸು. ನಾನು ಅಂದ್ಕೊಂಡೆ ಸ್ವಲ್ಪ ಫಿಟ್ಟಿಂಗ್ ಏನಾದರೂ ಮಾಡಿಸ್ಬೇಕೇನೋ ಅಂತ, ಬಟ್ ಇಲ್ಲ, ಸಕ್ಕತ್ತಾಗಿ ಕಾಣಿಸ್ತಿದೆ ನನಗೆ. ಫುಲ್ಲು ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಗೊತ್ತಾಯ್ತಿಲ್ಲ. ಚೆನ್ನಾಗಿ ಕಾಣಿಸ್ತಾಯ್ತಾ? ಫುಲ್ಲು ನೋಡಿ, ಈ ಕಡೆ ಚೆನ್ನಾಗೈತೆ. ಕಾಣಿಸ್ತಾ ಇದ್ದೀನಾ? ಹಿಂಗೆ ನೋಡಿ, ಚೆನ್ನಾಗಿ ಅನಿಸ್ತಾಯ್ತಾ? ಫುಲ್ ರೆಡಿ ಆದರೆ ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತಲ್ಲ. ಫ್ರೆಂಡ್ಸ್, ನೋಡಿ, ದೀಪಕ್ ಈ ಥರ ರೆಡಿ ಆಗಿರೋದು, ಅವರು ಸಖತ್ತಾಗಿ ಕಾಣಿಸ್ತಾವ್ರೆ. ಓ ಸೂಪರ್ ಸೂಪರ್. ಬೇಡ, ಇದೇ ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ ಫ್ರೆಂಡ್ಸ್? ಇದೇ ಚೆನ್ನಾಗಿ ಕಾಣಿಸ್ತೈತೆ. ಬಟ್ಟೆ ಆಗಿದೆ, ಇವಾಗ ರೆಡಿ ಆಗಿಬಿಟ್ರೆ ನೆಕ್ಸ್ಟು ಮದುವೆಗೆ ಹೊರಡೋದೆ. ನಾನು ಅಂದ್ಕೊಂಡಿರಲ್ಲ ಇಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಕೂರುತ್ತೆ ಬಟ್ಟೆ ಅಂತ. ಇದು ಸೆಲೆಕ್ಟ್ ಮಾಡಿರೋದು ನಾನೇ, ಸೈಜು ಮತ್ತು ಕಲರು ಚೆನ್ನಾಗಿದೆ. ಈ ಬೆಲ್ಟಿನ ಒಂಥರ ಲುಕ್ಕು ಸಕ್ಕತ್ತಾಗಿ ಕಾಣಿಸ್ತಿದೆ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ರೆಡಿ ಆಗಿಬಿಡೋಣ. ಆ್ಯಂಡ್ ಫ್ರೆಂಡ್ಸ್, ನೋಡಿ, ಇಬ್ಬರು ರೆಡಿ ಆಗಿದ್ದೀವಿ. ಸೊ ಇವಾಗ ಹೊರಡ್ತಿದ್ದೀವಿ ಮದುವೆಗೆ. ಚೆನ್ನಾಗಿ ಕಾಣಿಸ್ತಿದ್ದೀವಾ? ಕಮೆಂಟ್ ಮಾಡಿ ಫ್ರೆಂಡ್ಸ್, ಯಾರು ತುಂಬ ಚೆನ್ನಾಗಿ ಕಾಣ್ತಾರೆ ಅಂತ. ನೀನು ಚೆನ್ನಾಗಿ ಕಾಣ್ತಿರೋದು. ನನಗೂ ಹುಷಾರಿಲ್ಲ, ಫೇಸ್ ಊದ್ಕೊಬಿಟ್ಟಿದೆ ಫ್ರೆಂಡ್ಸ್, ಏನು ಮಾಡಿ. ಹಂಗೇನಿಲ್ಲ, ಚೆನ್ನಾಗಿ ಕಾಣ್ತಿದ್ಯಾ. ಸರಿ ಫ್ರೆಂಡ್ಸ್, ಈಗ ಮದುವೆಗೆ ಹೊರಡೋಣ. ಅಲ್ಲಿ ತೋರಿಸ್ತೀವಿ ಯಾವ ಥರ ಅವರು ಮದುವೆ ಮಾಡ್ಕೋತಾರೆ ಅಂತ. ಹೌದು. ಸರಿ ಫ್ರೆಂಡ್ಸ್, ಇವಾಗ ಮದುವೆಗೆ ಹೊರಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಇದು ಸ್ವೆಟರು ಇದೆಲ್ಲ ತೊಗೋಬೇಕು. ನಿಂದು ಉಡಿ ತಗೊಬ್ಳು, ಯಾಕೆಂದರೆ ಭತ್ತ ತುಂಬ ಚಳಿ ಇರುತ್ತೆ ಫ್ರೆಂಡ್ಸ್. ಇವಾಗೇನೋ ಓಕೆ, ಬಟ್ ಭತ್ತ ತುಂಬ ಅಂದರೆ ತುಂಬ ಚಳಿ ಇರುತ್ತೆ. ಬೈಕಲ್ಲಿ ಹೋಗ್ತಾ ಇರೋದ್ರಿಂದ
ಅದೆರಡು ತೊಗೊಬಿಡ್ತೀವಿ. ಸೊ ಮದುವೆಲಿ ಸಿಗೋಣ, ಬಾಯ್. ಸೊ ಫ್ರೆಂಡ್ಸ್, ಗಿಫ್ಟು ತೊಗೊಂಡಿದ್ದೀವಿ, ಚೆನ್ನಾಗಿತ್ತು ಒಳಗಡೆ ಗಿಫ್ಟು. ಅಲ್ಲಿ ಫೋಟೋ ಹಾಕ್ತೀನಿ, ನೆಕ್ಸ್ಟು ನೋಡ್ಕೊಳ್ಳಿ ಫ್ರೆಂಡ್ಸ್. ಅಲ್ಲಿ ಅವ್ರು ಓಪನ್ ಮಾಡಲಿಲ್ಲ ಅಂದರೆ ಫೋಟೋ ಹಾಕ್ತೀನಿ, ಸರಿನಾ? ನಾವು ಇದೇ ರಾಧಾಕೃಷ್ಣ ಫೋಟೋ ತೊಗೊಂಡ್ವಿ ಅವ್ರಿಗೆ ಗಿಫ್ಟ್ ಮಾಡೋಕ್ಕೆ ಅಂತ. ಇವಾಗ ಹೊರಟಿದ್ದೀವಿ ಫ್ರೆಂಡ್ಸ್ ಮದುವೆಗೆ. ಅದಿದ್ದು ವಿಜಯನಗರಲ್ಲಿ. ಇವಾಗ ಕಲ್ಯಾಣ ಮಂಟಪ ಹತ್ರ ಬಂದ್ವಿ ನಾವು. ಹೊರಗಡೆ ಬೈಕ್ನ ಪಾರ್ಕ್ ಮಾಡಿಬಿಟ್ಟು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಅಲ್ಲಿ ತುಂಬ ಚೆನ್ನಾಗಿ ಅವ್ರ ಅಪ್ಪ ಅಮ್ಮ ಎಲ್ಲ ಮಾತಾಡ್ಸಿದ್ರು. ಮತ್ತು ನನ್ನ ಫ್ರೆಂಡ್ ಅವ್ರ ತಮ್ಮ ಕೂಡ ಇದ್ದರು. ಅವರು ತುಂಬ ಚೆನ್ನಾಗಿ ನಮ್ಮನ್ನ ಟ್ರೀಟ್ ಮಾಡಿದ್ರು. ಅಂದರೆ ಇವಾಗ ಬಂದ್ರ ಬನ್ನಿ ಆ ಥರ ಎಲ್ಲ. ನೋಡಿ, ಇವರೇ ನಮ್ಮ ಫ್ರೆಂಡ್ ಸಂಗೀತ ಮತ್ತು ಅವ್ರ ಹುಡುಗ. ಅವ್ರದ್ದು ರಿಸೆಪ್ಷನ್ ಆಗಲೇ ಸ್ಟಾರ್ಟ್ ಆಗೋಗಿತ್ತು. ತುಂಬ ಜನ ಬಂದ್ಬಿಟ್ಟಿದ್ರು ಫ್ರೆಂಡ್ಸ್. ಸೊ ಅದಕ್ಕೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲಿಂದ ಹೊರಡೋಣ ಅಂತ ಅಂದ್ಬಿಟ್ಟು ಕಾಯ್ತಾ ಇದ್ವಿ. ಅಲ್ಲೇ ಅವರ ಮುಂದೆನೇ ಕೂತಿದ್ವಿ. ಹುಡುಗ ಮೈಸೂರವರೇನೆ. ಸೊ ಹಾಗಾಗಿ ತುಂಬ ಜನ ಬಂದ್ಬಿಟ್ಟಿದ್ರು. ಆಮೇಲಿಂದ ನಾವು ಹೊರಟ್ವಿ ತಗ್ಸ್ಕೊಳ್ಳೋಣ ಮತ್ತು ಗಿಫ್ಟ್ ಕೊಡೋಣ ಅಂತ. ಅಲ್ಲಿ ಸ್ಟೇಜ್ ಮೇಲೆ ಹೋಗಿ ಅವರಿಬ್ರಿಗೂ ಕಂಗ್ರ್ಯಾಚುಲೇಷನ್ ಹೇಳಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಗಿಫ್ಟ್ ಎಲ್ಲ ಕೊಟ್ವಿ. ಅವರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ಹುಡುಗನೂ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಊಟ ಮಾಡ್ಕೊಂಡು ಹೋಗಿ ಅಂತ ಕೂಡ ಹೇಳಿದ್ರು. ಅಲ್ಲಿ ಫೋಟೋ ಎಲ್ಲ ತೆಗ್ಸಿ ನಾವು ನೆಕ್ಸ್ಟು ಹೊರಟ್ವಿ ಊಟ ಮಾಡೋಣ ಅಂತ. ಫ್ರೆಂಡ್ಸ್, ಊಟದ ಹತ್ರ ಅಂತೂ ಎಷ್ಟು ರಶ್ ಇತ್ತು ಅಂದರೆ ನಮಗಂತೂ ವೆಯ್ಟ್ ಮಾಡಿ ಮಾಡಿ ತುಂಬ ಸಾಕಾಗೋಯ್ತು. ತುಂಬ ಅಂದರೆ ತುಂಬ ಜನ ಬಂದ್ಬಿಟ್ಟಿದ್ರು ಫ್ರೆಂಡ್ಸ್. ಬಟ್ ಊಟದ ಹಾಲು ತುಂಬ ಚಿಕ್ಕದಿತ್ತು. ಸೊ ಹಾಗಾಗಿ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಮೋಸ್ಟ್ಲಿ ಒಂದು 2 ಅವರ್ಸ್ ಏನೋ ವೆಯ್ಟ್ ಮಾಡಿದ್ವಿ ಅನ್ಕೊಳ್ಳಿ ಫ್ರೆಂಡ್ಸ್. ಅದಾದಮೇಲೆ ನಮಗೆ ಊಟಕ್ಕೆ ಕೂತ್ಕೊಳ್ಳೋಕೆ ಸಿಕ್ತು. ಊಟ ಅಂತೂ ತುಂಬ ಅಂದರೆ ತುಂಬ ಸಖತ್ತಾಗಿ ಮಾಡಿಸಿದ್ರು. ಫಸ್ಟು ಬಾಳೆ ಎಲೆ ಎಲ್ಲ ಕೊಟ್ಟು, ಅದಾದಮೇಲೆ ಸೂಪ್ಗೆ ಅದಿರೋ ಗ್ಲಾಸ್ ಥರ ಕೊಟ್ಟರು. ಅದಾದಮೇಲೆ ನೀರು ಕೊಟ್ಟರು. ನೀರೆಲ್ಲ ಹಾಕಿ ಅದಾದಮೇಲೆ ಖೀರು ಅಂದರೆ ಪಾಯಸ, ಹಾಲು ಖೀರು ಬರುತ್ತಲ್ಲ ಫ್ರೆಂಡ್ಸ್, ಅದು. ಉಪ್ಪಿನಕಾಯಿ ಒಂಥರ ಡಿಫ್ರೆಂಟಾಗಿತ್ತು ಫ್ರೆಂಡ್ಸ್. ಒಂಥರ ಯೆಲ್ಲೋ ಕಲರು ಮಾವಿನಕಾಯಿ ಉಪ್ಪಿನಕಾಯಿ ಚೆನ್ನಾಗಿತ್ತು. ಅದಾದಮೇಲೆ ಕೋಸಂಬರಿ, ಕಾರ್ನು ಫ್ರೆಂಡ್ಸ್. ಅದಾದಮೇಲೆ ತಡ್ನಿಕಾಳ್ದು ಪಲ್ಯ ಮಾಡಿಸಿದ್ರು. ಅದಾದಮೇಲೆ ಬೀನೀಸ್ ಪಲ್ಯ, ನೋಡಿ ಇದೆ ಸೂಪು. ಆಮೇಲೆ ಸ್ವೀಟ್ ಮಾಡಿಸಿದ್ರು ಫ್ರೆಂಡ್ಸ್. ಅದು ಯಾವ ಥರ ಅಂದರೆ ಒಂಥರ ಕುಂಬಳಕಾಯಿ ಸ್ವೀಟ್ ಮಾಡಿದ್ರು. ಅದಾದಮೇಲೆ ವೆಜಿಟೇಬಲ್ ಕಟ್ಲೆಟ್ ಮಾಡಿದ್ರು. ಆಮೇಲೆ ರುಮಾಲಿ ರೋಟಿ ಅಂತೆ, ಅದಕ್ಕೆ ಪನ್ನೀರ್ ಮಾಡಿದ್ರು, ಅದು ತುಂಬ ಚೆನ್ನಾಗಿತ್ತು. ಆಮೇಲೆ ಹಪ್ಪಳ ಹಾಕಿದ್ರು, ಎಲ್ಲ ತಿಂದ್ವಿ. ಆಮೇಲೆ ಪಲಾವ್ ಹಾಕಿದ್ರು, ಅದಕ್ಕೆ ಮೊಸರು ಬಜ್ಜಿ ಹಾಕಿದ್ರು, ಅದೂ ತುಂಬ ಚೆನ್ನಾಗಿತ್ತು, ಅದನ್ನು ಸಖತ್ತಾಗಿ ತಿಂದ್ವಿ. ಆಮೇಲೆ ಅನ್ನ ಸಾಂಬಾರು, ಅದು ಸಾಂಬಾರು ಒಂಥರ ಡಿಫ್ರೆಂಟಾಗಿ ಮಾಡಿದ್ರು ಫ್ರೆಂಡ್ಸ್, ಅದು ನನಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ಸ್ವೀಟಲ್ಲಿ ಪೇಣಿ ಮಾಡಿಸಿದ್ರು ಫ್ರೆಂಡ್ಸ್. ನನಗೆ ಅದು ತುಂಬ ಖುಷಿಯಾಗಿದ್ದು. ಪೇಣಿಗೆ ಸಕ್ಕರೆ ಪುಡಿ ಉದುರಿಸ್ಬಿಟ್ಟು ಅದಾದಮೇಲೆ ಮೇಲ್ಗಡೆ ಬಾದಾಮಿ ಹಾಲು ಹಾಕಿದ್ರು, ಅದು ಅಂತೂ ನಂಗೆ ಇಷ್ಟ ಆಯಿತು. ಆಮೇಲೆ ಅದು ತಾಂಬೂಲಕ್ಕೆ ಒಂದೊಂದು ಮೋಸಂಬಿ ಕೊಟ್ಟಿದ್ರು. ಆಮೇಲಿಂದ ನಾನು ಲಾಸ್ಟಲ್ಲಿ ಸ್ವಲ್ಪ ಅನ್ನ ಮತ್ತು ರಸಂ ಹಾಕ್ಸ್ಕೊಂಡು ತಿಂದೆ ಫ್ರೆಂಡ್ಸ್. ಇವಾಗ ಮದುವೆ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಸಂಗೀತ ಅವ್ರಿಗೂ ಹೇಳ್ಬಿಟ್ಟು ಬಂದ್ವಿ ಹೊರಡ್ತೀವಿ ಅಂತ. ಅವರು ಮಾರ್ನಿಂಗು ಬನ್ನಿ ಅಂತ ಹೇಳಿದ್ರು. ಸೊ ಮಾರ್ನಿಂಗ್ ಬರೋಕ್ಕಾಗಲ್ಲ ಅಂತಲೇ ನೈಟ್ ಬಂದಿದ್ದು. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.